ಇವತ್ತಿನ ವಿಡಿಯೋದಲ್ಲಿ ಮಹಾಭಾರತ ಯುದ್ಧ ಆದ ನಂತರ ಏನೇನಾಯಿತು ಅನ್ನೋದನ್ನು ತಿಳ್ಕೊಡೋಣ. ನೀವೆಲ್ಲ ಮಹಾಭಾರತ ಯುದ್ಧ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಏನೇನಾಯಿತು ಅನ್ನೋದನ್ನು ತಿಳ್ಕೊಂಡಿರ್ಬೋದು, ಅಥವಾ ಕೆಲವರು ಮಹಾಭಾರತ ಯುದ್ಧ ಆಯ್ತಲ್ಲ ಅದಾದ ನಂತರ ಏನೇನಾಯಿತು ಅಂತ ಎಲ್ಲ ಗೊತ್ತಿರ್ಬೋದು, ಆದರೆ ಕೆಲವರಿಗೆಲ್ಲ ಗೊತ್ತಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಆಯಿತು ಅಂತಂದರೆ, ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಅನೇಕ ಸೈನಿಕರು ತೀರ್ಕೊಳ್ತಾರೆ. ಅನೇಕ ಸೈನಿಕರು ಯುದ್ಧದಲ್ಲಿ ಭಾಗವಹಿಸಿರ್ತಾರಲ್ಲ, ಅವರು ಸತ್ತ ನಂತರ ಅವರ ಪತ್ನಿಯರು ವಿಧವೆ ಆಗ್ತಾರೆ. ಇದನ್ನು ನೋಡಿದ ಧರ್ಮರಾಯನಿಗೆ ಜಿಗುಪ್ಸೆ ಉಂಟಾಗುತ್ತೆ. ಒಂಥರ ನಮ್ಮಿಂದ ಇಷ್ಟೊಂದು ಜನ ವಿಧವೆಯರಾದ್ರಲ್ಲ, ಸೊ ನಮ್ಮ ಯುದ್ಧದಿಂದ ಇಷ್ಟೊಂದು ಜನ ಹೆಣ್ಮಕ್ಳು ವಿಧವೆಯರಾದ್ರ ಅಂತ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಮಹಾಭಾರತ ಯುದ್ಧ ಆದ ನಂತರ ಗಾಂಧಾರಿ ಗೊತ್ತಲ್ಲ ನಿಮಗೆಲ್ಲ, ಗಾಂಧಾರಿಯವರು ಏನಪ್ಪ ಮಾಡ್ತಾರೆ ಅಂತಂದರೆ, ಶ್ರೀಕೃಷ್ಣನ ಹತ್ರ ಬಂದ್ಬಿಟ್ಟು ಶಾಪ ಕೊಡ್ತಾರೆ. ಏನಂತ ಶಾಪ ಕೊಡ್ತಾರಪ್ಪ ಅಂತಂದರೆ, ಗಾಂಧಾರಿಯವರು ಹೇಳ್ತಾರೆ, ನಮ್ಮ ಸಂಸಾರ ಅಥವಾ ನಮ್ಮ ಈ ಅಣ್ಣ ತಮ್ಮಂದರಲ್ಲಿ ಹೇಗೆ ಯುದ್ಧ ಆಗಿ ಈ ಕುಲ ಹೇಗೆ ನಾಶವಾಯಿತು, ನಿನ್ನ ಕುಲ ಕೂಡ ಹಾಗೆ ನಾಶವಾಗುತ್ತೆ. ನೀನು ಬೇಕಾದರೆ ತಡಿಬೋದಿತ್ತು, ನೀನು ಬೇಕಾದರೆ ದುರ್ಯೋಧನನಿಗೆ ಬುದ್ಧಿವಾದ ಹೇಳ್ಬೋದಿತ್ತು ಅಂತ ಶ್ರೀಕೃಷ್ಣನಿಗೆ ಹೇಳ್ತಾರೆ. ಆಗ ಶ್ರೀಕೃಷ್ಣ ಏನಂತ ಹೇಳ್ತಾನಪ್ಪ ಅಂದರೆ, ನೀನು ನಿನ್ನ ಮಗನನ್ನು ಸಾಕಿರೋದು, ನೀನು ನಿನ್ನ ಮಗನನ್ನು ಹೆತ್ತಿರೋದು, ನೀನೇ ಬುದ್ಧಿ ಕಲಿಸೋಕ್ಕಾಗಿಲ್ಲ ಅಂತಂದರೆ, ನಿನ್ನ ಮಾತನ್ನೇ ಅವನು ಕೇಳೋದಕ್ಕೆ ಆಗಿಲ್ಲ ಅಂತ ಅಂದಮೇಲೆ ನನ್ನ ಮಾತನ್ನು ಅವನು ಕೇಳುತ್ತಿದ್ನ ಅಂತ ಗಾಂಧಾರಿಯವರಿಗೆ ಆ ಉತ್ತರವನ್ನು ನೀಡ್ತಾರೆ. ಈ ಶಾಪದ ಪರಿಣಾಮವಾಗಿ ಏನಪ್ಪ ಆಗುತ್ತೆ ಅಂತಂದರೆ, ಯದುವಂಶ ಅಥವಾ ಯದುಕುಲ ಕೂಡ ನಾಶವಾಗುತ್ತೆ. ಹೇಗಪ್ಪ ಅಂತಂತಂದರೆ, ಅಲ್ಲಿ ಕೂಡ ಅಣ್ಣ ತಮ್ಮಂದರಲ್ಲಿ ಜಗಳ ಆಗುತ್ತೆ. ಹಾಗೆ ಅಲ್ಲಿ ಕೂಡ ಹೆಣ್ಣು ಮಕ್ಕಳು ವಿಧವೆಯರಾಗ್ತಾರೆ. ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಇವ್ರನ್ನೆಲ್ಲ ಬಿಟ್ಟು ಗಂಡು ಮಕ್ಕಳು ಎಲ್ಲರೂ ಒಂದು ಸಲ ವಿಹಾರಕ್ಕೆ ಹೋಗಿರ್ತಾರೆ. ಆ ವಿಹಾರದಲ್ಲಿ ಮದ್ಯವನ್ನು ಸೇವಿಸಿ ಅವರವರೇ ಹೊಡೆದಾಡಿಕೊಂಡು ಕೊನೆಗೆ ಎಲ್ಲರೂ ನಾಶವಾಗ್ತಾರೆ. ಈ ಶಾಪದ ಪರಿಣಾಮವಾಗಿ ಈ ರೀತಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನೂ ಏನಪ್ಪ ಆಗಿದೆ ಅಂತ ಅಂದರೆ, ಅರ್ಜುನ ಈಗ ಈ ಮಹಿಳೆಯರೆಲ್ಲ ವಿಧವೆಯರಾದ್ರಲ್ಲ, ಈ ಮಹಿಳೆಯರನ್ನೆಲ್ಲ ಅರ್ಜುನ ಕರ್ಕೊಂಡು ಬರಬೇಕು ಅಂತ ಹೋಗಿರ್ತಾರೆ. ಕರ್ಕೊಂಡು ಬರಬೇಕು ಅಂತ ಹೋದಾಗ ಏನಪ್ಪ ಆಗುತ್ತೆ ಅಂತಂತಂದರೆ, ಒಂದು ದರೋಡೆಕೋರರ ಒಂದು ಗುಂಪು ಬಂದ್ಬಿಟ್ಟು ಮಹಿಳೆಯರನ್ನ ಹಾಗೂ ಮಕ್ಕಳನ್ನ ಎತ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಎತ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಾಗ ಅರ್ಜುನನ ಕೈಯಲ್ಲಿ ಅವ್ರನ್ನ ಕಾಪಾಡೋದಕ್ಕೆ ಆಗಲ್ಲ. ಯಾಕಪ್ಪ ಅಂತಂದರೆ, ಅರ್ಜುನ ಅವ್ರನ್ನ ಕಾಪಾಡೋದಕ್ಕೆ ಹೋದಾಗ ಅಥವಾ ಅವನ ಬಾಣಗಳನ್ನ ಎಲ್ಲ ಆ ಕಳ್ಳರ ಮೇಲೆ ಅಥವಾ ಆ ಗುಂಪಿನ ಮೇಲೆ ಪ್ರಹಾರ ಮಾಡಲು ಪ್ರಯತ್ನಿಸುತ್ತಿದ್ದಾಗ ಏನಪ್ಪ ಆಗುತ್ತೆ ಅಂತಂತಂದರೆ, ಆ ಮಂತ್ರಗಳೆಲ್ಲ ಮರ್ತು ಹೋಗಿರುತ್ತೆ. ಹಾಗೆ ಅವರಿಗೆ ತಿಳಿಯೋದೇನಪ್ಪ ಅಂತಂದರೆ, ನಾವು ಕಲಿಯುಗದ ಆರಂಭಕ್ಕೆ ಬಂದಿದ್ದೀವಿ ಅನ್ನೋದು, ಹಾಗೆ ನಮ್ಮ ಅಂತ್ಯಕ್ಕೆ ನಾವು ಬಂದಿದ್ದೀವಿ ಅನ್ನೋದು ಅರ್ಜುನನಿಗೆ ತಿಳಿದೋಗುತ್ತೆ. ಆಮೇಲೆ ಇಲ್ಲಿ ಬಲರಾಮ ಅಂದರೆ ಶ್ರೀಕೃಷ್ಣನ ಅಣ್ಣ ಅವರು ಕೂಡ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಆಮೇಲೆ ಶ್ರೀಕೃಷ್ಣ ಅವರು ಕೂಡ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ನೀವೆಲ್ಲ ಅನ್ಕೋಬೋದು, ಶ್ರೀಕೃಷ್ಣ ಈ ಭಗವದ್ಗೀತೆಯ ಸಾರವನ್ನು ಜಗತ್ತಿಗೆ ಅಥವಾ ಪ್ರಪಂಚಕ್ಕೆ ತಿಳಿಸಿದಂಥ ಶ್ರೀಕೃಷ್ಣ ಭಗವಂತ ಅವರು ಪ್ರಾಣವನ್ನು ಹೇಗೆ ತ್ಯಾಗ ಮಾಡಿದ್ರು ಅಂತ ನೀವು ಅನ್ಕೋಬೋದು. ಆ ಸ್ಟೋರಿ ಕೂಡ ನೀವು ಕೇಳಿರ್ಬೋದು. ಒಬ್ಬ ಬೇಟೆಗಾರ ಯಾವುದೋ ಪ್ರಾಣಿ ಅಂದ್ಕೊಂಡು ಅವರ ಕಾಲಿಗೆ ಹೊಡಿತಾರೆ. ಆ ಕಾಲಿಗೆ ಹೊಡೆದಂಥ ಭರದಲ್ಲಿ ರಕ್ತ ತುಂಬ ಸೋರಿ ಪ್ರಾಣವನ್ನು ಬಿಡ್ತಾರೆ ಅಂತ ನೀವು ಕೇಳಿರ್ಬೋದು. ಇದೆಲ್ಲ ನೀವು ಕೇಳೇ ಇರ್ತೀರ. ಆದರೆ ವಿಷಯ ಏನಪ್ಪ ಅಂದರೆ, ತಮ್ಮ ಸಮಯ ಬಂದಾಗ ತಾವು ಹೋಗಲೇಬೇಕು, ಹೊಸಬರಿಗೆ ಜಾಗವನ್ನು ಮಾಡಿಕೊಡ್ಲೇಬೇಕು ಅನ್ನುವ ನೀತಿ ಕೂಡ ಇದರಲ್ಲಿ ಅಡಗಿದೆ. ಮಹಾಭಾರತದಂಥ ಯುದ್ಧವನ್ನು ತನ್ನ ಕಣ್ಮುಂದೆ ನೋಡಿದ ಅಥವಾ ಎಂತೆಂಥ ರಾಕ್ಷಸರುಗಳನ್ನು ತನ್ನ ಬಾಲ್ಯದಲ್ಲೇ ಧ್ವಂಸ ಮಾಡಿದಂಥ ಶ್ರೀಕೃಷ್ಣ ಒಂದು ಬೇಡನ ಒಂದು ಬಾಣಕ್ಕೆ ಬಲಿಯಾಗ್ತಾರ? ನೀವೆಲ್ಲ ಯೋಚನೆ ಮಾಡಿ. ಇಲ್ಲಿ ತಿಳಿದುಕೊಳ್ಬೇಕಾಗಿರೋದು ಏನಂತಂದರೆ, ಕಾಲ ಬಂದಂಗೆ ನಾವು
ಹೋಗ್ತಾ ಇರಬೇಕು. ಅಂದರೆ ಸಮಯ ಬಂದಾಗ ಅಥವಾ ನಮ್ಮ ಸಮಯ ಮುಗಿದಾಗ ನಾವು ಇಲ್ಲಿಂದ ಹೋಗಲೇಬೇಕಾಗುತ್ತೆ. ಇಲ್ಲಿ ಯಾರೂ ಶಾಶ್ವತರಲ್ಲ ಅಂತ ಭಗವಂತನೇ ಇಲ್ಲಿ ಶಾಶ್ವತ ಅಲ್ಲ ಅಂದಮೇಲೆ ನಾವು ನೀವು ಎಲ್ಲ ಯಾವ ಲೆಕ್ಕ? ಈ ಶ್ರೀಕೃಷ್ಣನ ಸಾವಿನಿಂದ ಜಗತ್ತಿಗೆ ತಿಳಿಯುತ್ತದೆ. ಇಲ್ಲಿ ಇನ್ನೊಂದು ಆಶ್ಚರ್ಯಚಕಿತವಾಗುವಂಥ ಒಂದು ಸನ್ನಿವೇಶ ನಡೆಯುತ್ತೆ. ಅದು ಏನಪ್ಪ ಅಂತಂದರೆ, ಪಾಂಡವರ ತಾಯಿ ಕುಂತಿ ಇರ್ತಾರಲ್ಲ, ಅವರು ನಿಜವಾದ ವಿಚಾರವೊಂದನ್ನು ತಿಳಿಸ್ತಾರೆ. ಆ ನಿಜವಾದ ವಿಚಾರ ಏನಪ್ಪ ಅಂತಂದರೆ ಕರ್ಣನ ಬಗ್ಗೆ ತಿಳಿಸ್ತಾರೆ. ಕರ್ಣನ ಬಗ್ಗೆ ಪಾಂಡವರಿಗೆ ತಿಳಿಸ್ತಾರೆ. ಇವನು ಬೇರೆ ಯಾರು ಅಲ್ಲ, ನಿಮ್ಮ ಅಣ್ಣ ಹೌದು. ನಾನು ಇವನನ್ನು ಬಾಲ್ಯದಲ್ಲಿ ಹೀಗೆ ಒಂದು ನದಿಗೆ ಬಿಟ್ಬಿಟ್ಟಿದ್ದೆ, ಹಾಗೆ ಹೀಗೆ ಅಂತ ವಿಚಾರಗಳನ್ನೆಲ್ಲ ತಿಳಿಸ್ತಾರೆ. ಹಾಗೆ ಹೀಗೆ ಅಂತ ವಿಚಾರಗಳನ್ನೆಲ್ಲ ತಿಳಿಸಿದಾಗ ಪಾಂಡವರು ತುಂಬ ಕೋಪ ಆಗ್ತಾರೆ. ನೀನೊಂದು ತಾಯಿನ ನೀನು ಹೀಗೆ ಮಾಡ್ಬೋದಾ, ಹಾಗೆ ಹೇಗೆ ಅಂತ ಎಲ್ಲ ತನ್ನ ತಾಯಿಗೆ ನಿಂದಿಸ್ತಾರೆ. ಅದಾದ ನಂತರ ಕರ್ಣನ ಅಂತ್ಯಕ್ರಿಯೆ ಕೂಡ ಪಾಂಡವರೇ ಮಾಡ್ತಾರೆ. ಎಲ್ಲರೂ ಪಾಂಡವರು ಸೇರಿ ಗೌರವವಾಗಿ ಕರ್ಣನಿಗೆ ಯಾವ ರೀತಿ ಗೌರವ ಕೊಡಬೇಕಿತ್ತು ತಮ್ಮ ದೊಡ್ಡ ಅಣ್ಣ, ಆ ಗೌರವವನ್ನು ಕೊಟ್ಟು ಕರ್ಣನ ಅಂತ್ಯಕ್ರಿಯೆ ಮುಗಿಸ್ತಾರೆ. ಎಷ್ಟು ವಿಚಿತ್ರ ನೋಡಿ. ಜೀವನ ಪೂರ್ತಿ ಅವನ ಮೇಲೆ ಯುದ್ಧಕ್ಕೆ ಅವನನ್ನು ಸಾಯಿಸಬೇಕು, ಅವನು ಇದ್ದರೆ ದುರ್ಯೋಧನ ಗೆದ್ದು ಬಿಡ್ತಾನೆ, ಅವನನ್ನು ನಾವು ಯುದ್ಧದಲ್ಲಿ ಸಾಯಿಸ್ಬಿಡೋಣ, ಹಾಗೆ ಹೀಗೆ ಆ ರೀತಿ ಈ ರೀತಿ ಅಂತೆಲ್ಲ ಮಾತಾಡಿದಂಥ ಪಾಂಡವರು ಕೊನೆಗೆ ಅವನ ಅಂತ್ಯಕ್ರಿಯೆ ಮಾಡ್ತಾರೆ. ಅವನಿಗೆ ಗೌರವ ಕೊಡ್ತಾರೆ. ತಮ್ಮ ದೊಡ್ಡ ಅಣ್ಣನ ಸ್ಥಾನ ಅಥವಾ ಗೌರವನ ಕರ್ಣನ ಸಾವಿನಲ್ಲಿ ಸಿಗುತ್ತೆ. ಬದುಕಿರುವಾಗ ಅವನಿಗೆ ಯಾವುದೇ ರೀತಿ ಮರ್ಯಾದೆ ಹಾಗೂ ಸ್ಥಾನಮಾನಗಳು ಕರ್ಣನಿಗೆ ಸಿಗಲ್ಲ. ಎಲ್ಲರೂ ಅವನನ್ನು ನಿಂದಿಸ್ಕೊಂಡೇ ಬರ್ತಾರೆ. ಆದರೆ ಸತ್ತ ನಂತರ ಅವನಿಗೆ ಸಿಗುವಂಥ ಗೌರವ ಇದಾಗಿರುತ್ತೆ ಅಂತ ಹೇಳ್ಬೋದು. ನಿಮಗೆಲ್ಲ ಶ್ರೀಕೃಷ್ಣ ಹಾಗೂ ಅಶ್ವತ್ಥಾಮನ ನಡುವೆ ನಡೆದಂಥ ಒಂದು ಯುದ್ಧದ ಸನ್ನಿವೇಶವನ್ನು ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ, ಹಾಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಆ ವಿಚಾರವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಆ ಮಹಾಭಾರತ ಯುದ್ಧ ಆದ ನಂತರ ಕೋಪಗೊಂಡ, ಆದರೆ ದುರ್ಯೋಧನನ ಸಾವಿನ ನಂತರ ಕೋಪಗೊಂಡ ಅಶ್ವತ್ಥಾಮ ಅವರು ಏನಪ್ಪ ಮಾಡ್ತಾರೆ ಅಂತಂದರೆ, ಕೋಪದಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ಅವರು ಕೋಪಗೊಂಡ ಅಶ್ವತ್ಥಾಮ ಏನಪ್ಪ ಮಾಡ್ತಾರೆ ಅಂತಂದರೆ, ಉತ್ತರೆಯ ಮಗ ಅಥವಾ ಅಂದರೆ ಈ ಪರೀಕ್ಷಿತ್ ಮಹಾರಾಜ ಅಂತ ಯಾರು ಧರ್ಮರಾಯನ ನಂತರ ಮಹಾರಾಜ ಆಗ್ತಾರೋ ಹಸ್ತಿನಾಪುರಕ್ಕೆ, ಅವರ ಮೇಲೆ ಅಂದರೆ ಅವರು ಹೊಟ್ಟೆಯಲ್ಲಿದ್ದಾಗಲೇ, ಇನ್ನೂ ಹುಟ್ಟಿರಲ್ಲ, ಹೊಟ್ಟೆಯಲ್ಲಿದ್ದಾಗಲೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾರೆ. ಬ್ರಹ್ಮಾಸ್ತ್ರ ಹೋಗಿ ಅವ್ರನ್ನ ಸಾಯಿಸ್ಬಿಡ್ಲಿ ಅಂತ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸ್ಬಿಡ್ತಾರೆ. ಇದನ್ನು ನೋಡಿದ ಶ್ರೀಕೃಷ್ಣ ಏನಪ್ಪ ಮಾಡ್ತಾರೆ ಅಂತಂದರೆ, ಬ್ರಹ್ಮಾಸ್ತ್ರವನ್ನು ತಡೀತಾರೆ. ಹಾಗೆ ನಿನಗೆ ಅಂದರೆ ಅಶ್ವತ್ಥಾಮನಿಗೆ, ನಿನಗೆ ಇದಕ್ಕೆ ಸರಿಯಾದ ಶಿಕ್ಷೆಯನ್ನು ನಾನು ನೀಡ್ತೀನಿ ಅಂತ ಅಂದ್ಬಿಟ್ಟು ಅವನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಜೀವನ ಪರ್ಯಂತ ನಿನಗೆ ಸಾವೇ ಇಲ್ಲ, ನಿನಗೆ ಸಾವು ಅನ್ನೋದು ಬರೋದಿಲ್ಲ, ನೀನು ಹೀಗೆ ನರಳಾಡಿ ನಿನ್ನೆ ಬದುಕ್ತೀಯ ಅಂತ ಒಂದು ಶಾಪವನ್ನು ಕೊಡ್ತಾರೆ. ಇದರ ಪ್ರಕಾರವಾಗಿಯೇ ಇನ್ನೂ ಕೆಲವು ಕಡೆ ಅಶ್ವತ್ಥಾಮ ಅವರು ಬದುಕಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಆಮೇಲೆ ಪಾಂಡವರು ಏನಪ್ಪ ಮಾಡ್ತಾರೆ ಅಂತಂದರೆ, ಪಾಂಡವರು ಕೂಡ ತಮ್ಮ ಸಮಯ ಆಯಿತು, ನಾವು ಕೂಡ ತಮ್ಮ ದೇಹವನ್ನು ತ್ಯಾಗ ಮಾಡಬೇಕು ಅಂತ ಇಚ್ಛಿಸ್ತಾರೆ. ಇದರ ಪ್ರಕಾರವಾಗಿ ಅವರು ಏನಪ್ಪ ಮಾಡ್ತಾರೆ ಅಂತಂದರೆ, ಅಭಿಮನ್ಯು ಹಾಗೂ ಉತ್ತರೆಯ ಮಗನಾದ ಪರೀಕ್ಷಿತ್ ಅವರನ್ನು ಮಹಾರಾಜನನ್ನಾಗಿ ಮಾಡಿ, ಹಾಗೆ ಪಟ್ಟಾಭಿಷೇಕವನ್ನು ಮಾಡಿ, ಅವರಿಗೆ ಎಲ್ಲ ರೀತಿಯ ಜವಾಬ್ದಾರಿಯನ್ನು ಕೊಟ್ಟು ಅವರು ಕೂಡ ಸ್ವರ್ಗದ ಕಡೆಗೆ ಹೋಗ್ತಾರೆ. ಅಂದರೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಹೋಗ್ತಾರೆ. ನಂತರ ಪರೀಕ್ಷಿತ್ ಅವರ ಮಗ ಜನಮಜಯ ಅಂತ ಇರ್ತಾರೆ. ಅವರು ಕೂಡ ಅಧಿಕಾರ ಅಂದರೆ ಪರೀಕ್ಷಿತ್ ಅವರ ನಂತರ ಅವರು ಪಟ್ಟಾಭಿಷೇಕ ಮಾಡ್ತಾರೆ. ಅವರು ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಹೀಗೆ ಕೆಲವು ವರ್ಷಗಳ ನಂತರ ದ್ವಾಪರ ಯುಗ ಅಂತ್ಯ ಆಗುತ್ತೆ, ಹಾಗೆ ಕಲಿಯುಗ ಶುರುವಾಗುತ್ತೆ. ಈ ರೀತಿ ಎಲ್ಲ ವಿಚಾರಗಳು ಮಹಾಭಾರತ ಯುದ್ಧ ಆದ ನಂತರ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನೂ ತುಂಬ ವಿಚಾರಗಳಿವೆ.
ಅದನ್ನೆಲ್ಲ ಇನ್ನೊಂದು ದಿನ ಯಾವ್ದಾದ್ರು ಇನ್ನೊಂದು ದೊಡ್ಡ ವಿಡಿಯೋ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಚಾರಗಳೆಲ್ಲ ನಿಮಗೆ ಗೊತ್ತಿತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಜೈ ಶ್ರೀರಾಮ್.